ನಡು ರಾತ್ರಿ ಒಬ್ಬಳೇ ಬಂದು ಬಾಗ್ಲ ನಿಂತ್ಕೊಂಡ್ರೆ ನನಗೆ ಭಯ ಆಯ್ತು. ನನ್ನ ಕೈ ಕಾಲೆಲ್ಲ ನಡುಬಿಡ್ತು. ಅದಕ್ಕೆ ಕೇಳಿದೆ. ಅಮ್ಮ ನೀನ್ ಹಾಗೆಮ್ಮ ಎಲ್ಲದಕ್ಕೂ ಭಯ ಪಟ್ಕೊಂಡು ನಮ್ಮೆಲ್ರನ್ನೂ ಭಯ ಪಡಿಸ್ತೀಯ. ಅದ್ ಸರಿ ಕಾವ್ಯ, ನೀನು ಮ್ಯಾಡಿನ ಏರ್ಪೋರ್ಟ್ ಅಲ್ಲಿ ಡ್ರಾಪ್ ಮಾಡಕ್ ಹೋಗಿದ್ದೆ ಅಂತ ಹೇಳ್ತಿದ್ಯಾ. ಹಾಗಿದ್ಮೇಲೆ ನೀನ್ ಕಾರಲ್ಲಿ ಬರ್ಬೇಕಲ್ವಾ? ಹೊರಗಡೆ ಕಾರೇ ಕಾಣಿಸ್ತಿಲ್ಲ. ಅದು ಲೇಟ್ ನೈಟ್ ಆಯ್ತಲ್ವಾ, ಡ್ರಾಪ್ ತಗೊಂಡು ಡ್ರೈವರ್ನ ಕಳಿಸ್ಬಿಟ್ಟೆ. ಅದ್ ಸರಿಮಾ, ಮನೆಗೆ ಬರ್ತಿದ್ದೀನಿ ಅಂತ ಒಂದ್ ಕಾಲ್ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಇಲ್ಲ ಅಣ್ಣ, ಇಲ್ಲಿಗೆ ಬರೋ ಪ್ಲಾನೇ ಇರ್ಲಿಲ್ಲ. ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಬರೋ ದಾರಿನಲ್ಲಿ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಸರಿಯಮ್ಮ, ಬೇರೆ ಏನು ಸಮಸ್ಯೆ ಇಲ್ಲ ತಾನೆ? ಇಲ್ಲಪ್ಪ, ಬೇರೆ ಯಾವ ಸಮಸ್ಯೆನೂ ಇಲ್ಲ. ನೀವೆಲ್ಲ ಸುತ್ತ ನಿಂತ್ಕೊಂಡು ಈ ರೀತಿ ಪ್ರಶ್ನೆ ಕೇಳ್ತಿರೋದನ್ನ ನೋಡಿದ್ರೆ ನಾನು ಇಷ್ಟೊತ್ತಲ್ಲಿ ಬರಬಾರ್ದಿತ್ತೇನೋ, ಇಲ್ಲಿಗೆ ಬಂದು ತಪ್ಪು ಮಾಡಿದ್ನೇನೋ ಅನ್ನಿಸ್ತಿದೆ. ಅಲ್ಲ ಮಗಳೇ, ಅದು ಹಾಗಲ್ಲಮ್ಮ. ಮತ್ತಿನ್ ಹೇಗಪ್ಪ? ನಾನೇನೋ ಬರಬಾರದ ಜಾಗಕ್ಕೆ ಬಂದಿದ್ದೀನಿ ಅನ್ನೋ ಹಾಗೆ ಒಬ್ಬೊಬ್ರು ಒಂದೊಂದು ರೀತಿ ಪ್ರಶ್ನೆಗಳನ್ನ ಕೇಳ್ತಿದ್ದೀರಲ್ಲ. ನೋಡಮ್ಮ, ಒಂದು ಹೆಣ್ಣು ಗಂಡನ ಮನೆ ಸೇರಿದ ಮೇಲೆ ತವ್ರ ಮನೆಗೆ ಬರೋವಾಗ ಒಂದು ಗಂಡನ ಜೊತೆ ಬರಬೇಕು, ಇಲ್ಲ ಅಂದ್ರೆ ಅತ್ತೆ ಮಾವನ ಜೊತೆ ಆದ್ರೂ ಬರಬೇಕು. ಅದು ಬಿಟ್ಟು ಹೀಗೆ ಮಧ್ಯರಾತ್ರಿಯಲ್ಲಿ ಒಬ್ಳೆ ಬಂದು ನಿಂತ್ರೆ ತವ್ರ ಮನೆಯಲ್ಲಿರೋರು ಖಂಡಿತ ಭಯ ಪಡ್ತಾರಮ್ಮ. ಸರಿಯಮ್ಮ, ನೀನು ನಮ್ಮನೆಯಲ್ಲೇ 2-3 ದಿವಸ ಇರ್ತೀನಿ ಅನ್ನೋ ವಿಷಯನ ನಿಮ್ಮ ಅತ್ತೆ ಮಾವನ ಹತ್ರ ಹೇಳಿದ್ಯಾ? ಹಾ, ಹೇಳ್ದೆಪ್ಪ. ನೀನು ಹೇಳಿದಕ್ಕೆ ಅವ್ರು ಕೋಪ ಮಾಡ್ಕೊಂಡ್ರು ಇಲ್ಲ ಸರಿ ಅಂತ ಹೇಳಿದ್ರು? ಇಲ್ಲ ಅಮ್ಮ, ಧಾರಾಳವಾಗಿ ಹೋಗ್ಬಿಟ್ಬಾ, ನಮ್ಗೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಸರಿ, ಎಲ್ಲ ಬೆಳಿಗ್ಗೆ ಮಾತಾಡೋಣ. ಹೋಗ್ ಮಲಿಕೊಳ್ಳಿ. ಸರಿ ಬಾ ಹೋಗೋಣ. ಕಾವ್ಯ, ಊಟ ಮಾಡ್ದ ಮಗಳೇ? ಇಷ್ಟೊತ್ತಾದ್ರೂ ನೀನಿನ್ನೂ ಊಟ ಮಾಡಿಲ್ವಾ? ನಡಿ ಊಟ ಮಾಡ್ಬಾ.